ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಫೆಬ್ರವರಿ 10, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಸೂಪರ್ 50 ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದಂಥದ್ದು. ಸೂಪರ್ 50 ಅನ್ನುವಂತಹ ಕಾರ್ಯಕ್ರಮ ಒಂದು ಸರಿಯಾದ ಸೋರ್ಸ್ ಹಾಗೂ ಸರಿಯಾದ ಮಾರ್ಗದರ್ಶನ ಮತ್ತು ಅಪ್ರೋಚನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸೋದಕ್ಕೋಸ್ಕರ ಸೂಪರ್ 50 ಕಾರ್ಯಕ್ರಮವನ್ನು ಹಿಂದಿನ ವರ್ಷ ಲಾಂಚ್ ಮಾಡಲಾಗಿತ್ತು. ತದನಂತರ ಆ ಸಕ್ಸಸ್ಫುಲ್ ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ 2021 UPSC ಪ್ರಿಲಿಮ್ಸ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಈ ಸೂಪರ್ 50 ಕಾರ್ಯಕ್ರಮವನ್ನು ಫೆಬ್ರವರಿ 20ನೇ ತಾರೀಕು ಆ ಒಂದು ಪ್ರೋಗ್ರಾಮಿಗೆ ಎಂಟ್ರೆನ್ಸ್ ಟೆಸ್ಟನ್ನು ಇಡಲಾಗಿದೆ. ಈ ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳಲ್ಲಿ ಬರೀ 50 ವಿದ್ಯಾರ್ಥಿಗಳಿಗೆ ಮಾತ್ರ ಸೆಲೆಕ್ಟ್ ಮಾಡಲಾಗುತ್ತದೆ. ಈ ಕಾರ್ಯಕ್ರಮವನ್ನು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ನಡೆಸ್ತಾ ಇರುವಂಥದ್ದು. ಆನ್ಲೈನ್ನಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು elearn.laex.in ವೆಬ್ಸೈಟಿಗೆ ರಿಜಿಸ್ಟರ್ ಆಗಬೇಕಾಗುತ್ತದೆ. ಆಫ್ಲೈನಲ್ಲಿ ಎಂಟ್ರೆನ್ಸ್ ಟೆಸ್ಟನ್ನು ತಗೊಳ್ಳಲು ಬಯಸುವಂತಹ ವಿದ್ಯಾರ್ಥಿಗಳು ಕೆಳಗೆ ಕೊಟ್ಟಿರುವಂತಹ 9121239991 ಈ ನಂಬರಿಗೆ ತಾವು ಸಂಪರ್ಕಿಸಬಹುದು. ಈ ಕಾರ್ಯಕ್ರಮದ ಅಡಿಯಲ್ಲಿ 50 ದಿನಗಳಲ್ಲಿ ಎಲ್ಲ ಪ್ರಿಲಿಮ್ಸಿಗೆ ಸಂಬಂಧಿಸಿದಂತಹ ಸಿಲೆಬಸನ್ನು ಕವರ್ ಮಾಡಲಾಗುತ್ತದೆ ಹಾಗೂ ಪ್ರತಿದಿನ ತಮಗೆ ಡೈಲಿ ಅಸೈನ್ಮೆಂಟ್ಸ್ಗಳನ್ನು ಕೊಡಲಾಗುವುದು ಹಾಗೂ ವಿದ್ಯಾರ್ಥಿಗಳು ಮಾಡಿದಂತಹ ಅಸೈನ್ಮೆಂಟ್ಸ್ಗಳನ್ನು ಆಧರಿಸಿ ಪರ್ಫಾರ್ಮೆನ್ಸ್ ಶೀಟ್ ಮತ್ತು ಚಾರ್ಟನ್ನು ಆ ದಿನದ ಟೆಸ್ಟಿಗೆ ಸಂಬಂಧಿಸಿದಂತೆ ಕೊಡಲಾಗುತ್ತದೆ. ಅಂದರೆ ತಾವು ಯಾವೆಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಯಾವೆಲ್ಲ ಏರಿಯಾಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದರ ಜೊತೆಯಲ್ಲಿ ಪರ್ಸನಲ್ ಮೆಂಟರ್ಶಿಪ್ ಸಹ ಇರುತ್ತದೆ ಮತ್ತು ಡೈಲಿ ಮತ್ತು ವೀಕ್ಲಿ ಟೆಸ್ಟ್ ನಾನು ಏನು ಹೇಳ್ತಾ ಇದ್ನೋ ಅದ್ರ ಬಗ್ಗೆ ಮತ್ತು ಆ ಟೆಸ್ಟಿಗೆ ಸಂಬಂಧಿಸಿದಂತೆ ಡಿಸ್ಕಷನ್ ಮತ್ತು ಡೌಟ್ ಕ್ಲಾರಿಫಿಕೇಷನ್ ಸೆಷನ್ನು ಸಹ ಆಯೋಜಿಸಲಾಗುತ್ತದೆ. ಸೊ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಪ್ರಿಲಿಮ್ಸಿಗೆ ಅಮೂಲ್ಯವಾದಂಥದ್ದು. ತಾವೆಲ್ಲರೂ ಈ ಎಂಟ್ರೆನ್ಸ್ ಟೆಸ್ಟನ್ನು ಬರೆದು ತಮ್ಮ ಪ್ರಿಪರೇಷನ್ ಲೆವೆಲನ್ನು ಅರ್ಥೈಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಮೊದಲನೇ ಆರ್ಟಿಕಲ್, ವಾಟರ್ ಇನ್ 14 ಲೇಕ್ಸ್ ಗುಡ್ ಫಾರ್ ಡ್ರಿಂಕಿಂಗ್ ಅಂತ ಹೇಳಿ ನ್ಯಾಷನಲ್ ಎನ್ವೈರ್ಮೆಂಟಲ್ ಎಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳ್ತಾ ಇರುವಂತಹ ರಿಪೋರ್ಟನ್ನು ನಾವು ಇಲ್ಲಿ ನೋಡಲಿದ್ದೇವೆ. ಮುಖ್ಯವಾಗಿ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಬಹುಮುಖ್ಯವಾಗಿರುವಂಥದ್ದು. ಮೊದಲನೇದಾಗಿ ನೀರಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನ್ಯಾಷನಲ್ ಎನ್ವೈರ್ಮೆಂಟಲ್ ಎಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಫಂಡ್ ಆಗ್ತಾ ಇರುವಂತಹ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ನಾಗ್ಪುರ್ನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು 1958ರಲ್ಲಿ. ಇದರ ಅಡಿಯಲ್ಲಿ ವಾಟರ್ ಸಪ್ಲೈ, ಸೀವೇಜ್ ಡಿಸ್ಪೋಸಲ್, ಕಮ್ಯುನಿಕೇಬಲ್ ಡಿಸೀಸಸ್, ಇಂಡಸ್ಟ್ರಿಯಲ್ ಪೊಲ್ಯೂಷನ್, ಆಕ್ಯುಪೇಷನಲ್ ಡಿಸೀಸಸ್ ಏನೆಲ್ಲ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ನಂತರ ಇದ್ವೋ ಅವೆಲ್ಲವೂ ಇದರ ಕೆಳಗಡೆ ಬರ್ತಾ ಇರುವಂಥದ್ದು. ಈ ನೀರಿಗೆ ಇರುವಂತಹ ಲ್ಯಾಬೊರೇಟರಿ ಏನಿದೆ ಎನ್ವೈರ್ಮೆಂಟಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇದು CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ನ ಅಡಿಯ ಅಥವಾ ಭಾಗವಾಗಿ ಕೆಲಸ ಮಾಡುತ್ತದೆ. ನೀರಿಯ 5 ಝೋನಲ್ ಲ್ಯಾಬೊರೇಟರೀಸ್ಗಳನ್ನು ನೋಡಿದಾಗ ಚೆನ್ನೈ, ಡೆಲ್ಲಿ, ಹೈದರಾಬಾದ್, ಕೋಲ್ಕತ್ತಾ ಮತ್ತು ಮುಂಬೈಯಲ್ಲಿ ಇರುತ್ತದೆ. ಅತಿ ಮುಖ್ಯವಾಗಿ ನೀರಿ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗಡೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಈ ಒಂದು ಸಂಸ್ಥೆ ಕೊಟ್ಟಿರುವಂತಹ ರಿಪೋರ್ಟ್ ಹೈಕೋರ್ಟ್ಗೆ, ಕರ್ನಾಟಕ ಹೈಕೋರ್ಟಿಗೆ ಸಲ್ಲಿಸಿರುವಂಥದ್ದು. ಅದರ ಪ್ರಕಾರ BBMP ಲಿಮಿಟ್ಸ್ನಲ್ಲಿ ಇರುವಂತಹ 14 ಕೆರೆಗಳಲ್ಲಿ 11 ಕೆರೆಗಳು ಏನು ಯಲಹಂಕ ಝೋನು ಅಥವಾ ರಾಜರಾಜೇಶ್ವರಿ ನಗರ, ದಾಸರಹಳ್ಳಿ ಈ ಜಾಗಗಳಲ್ಲಿ ಬರುವಂಥವು ಕುಡಿಯುವ ನೀರಿಗೆ ಸರಿಯಾಗಿದ್ದಾವೆ ಅಥವಾ ಇವು ಉಪಯೋಗಿಸಬಹುದು ಅನ್ನುವಂಥದ್ದನ್ನು. ಬೆಂಗಳೂರಲ್ಲಿ ಒಟ್ಟು 68 ಕೆರೆಗಳು ಪುವರ್ ಕ್ವಾಲಿಟಿದಾಗಿದ್ದು ಹಾಗೂ 36 ಕೆರೆಗಳು ಅತಿ ಪುವರ್ ಕ್ವಾಲಿಟಿಗೆ ಸೇರಿರುವಂಥವು. ಒಟ್ಟು 10 ಕೆರೆಗಳು ಮಾತ್ರ ಒಳ್ಳೆಯ ಕ್ವಾಲಿಟಿಯನ್ನು ಹೊಂದಿದ್ದು ಹೆಚ್ಚಿನ ಕೆರೆಗಳು ಕಂಟಾಮಿನೇಟ್ ಆಗ್ತಾ ಇರುವಂತಹ ಮುಖ್ಯ ಕಾರಣ ಡೊಮೆಸ್ಟಿಕ್ ಸೀವೇಜ್ ಅಂತಾನೆ ರಿಪೋರ್ಟ್ ಕೊಟ್ಟಿರುವಂಥದ್ದು. ಸೊ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಅಥವಾ ಕೆರೆಗಳ ನಾಶ ಹೆಚ್ಚಾಗ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಒಂದು ಸಂಸ್ಥೆ ಕೊಟ್ಟಿರುವಂತಹ ರಿಪೋರ್ಟನ್ನು ನಾವು ಕೋಟ್ ಮಾಡುವ ಅವಶ್ಯಕತೆ ಇದೆ. ಮುಂದಿನ ಆರ್ಟಿಕಲ್, ಫೈನ್ ಟ್ಯೂನಿಂಗ್ ದ ಸ್ಟೇಟ್ ಆಫ್ ಆ್ಯಪ್ ಟೆಕ್ನಾಲಜಿ. ಈ ಆರ್ಟಿಕಲ್ನಲ್ಲಿ ಜನವರಿ 13ನೇ ತಾರೀಕು ತಾವೆಲ್ಲ ಇಂಗ್ಲೀಷ್ ನ್ಯೂಸ್ ಪೇಪರ್ ನೋಡಿದರೆ ಅದರಲ್ಲಿ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಡಲಾಗಿತ್ತು ವಾಟ್ಸಪ್ ಕಡೆಯಿಂದ. ಆ ವಾಟ್ಸಪ್ನಲ್ಲಿ ಕೊಡುವಂತಹ ಆ್ಯಡ್ನ ಮುಖ್ಯ ಕಾರಣವಾಗಿತ್ತು ಪ್ರೈವಸಿ ಪಾಲಿಸಿಗೆ ಸಂಬಂಧಿಸಿದಂತೆ ಆದಂತಹ ಒಂದಿಷ್ಟು ಗೊಂದಲಗಳು. ಆ ಒಂದು ಕಾರಣದಿಂದಾಗಿ ವಾಟ್ಸಪ್ನ ಅತಿ ದೊಡ್ಡ ಬೇಸ್ ಆಗಿರುವಂತಹ ಭಾರತದಲ್ಲಿ ಗ್ರಾಹಕರು ಸಿಗ್ನಲ್ ಮತ್ತು ಟೆಲಿಗ್ರಾಮ್ ಅನ್ನುವಂತಹ ಮೆಸೇಜಿಂಗ್ ಆ್ಯಪ್ಗಳಿಗೆ ಬದಲಾದರು. ಆ ಒಂದು ಊಹಾಪೋಹ ಅಥವಾ ಆ ಒಂದು ಗೊಂದಲವನ್ನು ಸರಿಪಡಿಸೋದಕ್ಕೋಸ್ಕರ ವಾಟ್ಸಪ್
ಬಹಳಷ್ಟು ಇಂಗ್ಲಿಷ್ ಪೇಪರ್ಗಳಲ್ಲಿ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟಿಗೆ ಮುಂದಾಗಿತ್ತು. ಫೇಸ್ಬುಕ್ ಮಾಡಿದಂತಹ ಈ ಒಂದು ಅತಂತ್ರದಿಂದಾಗಿ ಬಹಳಷ್ಟು ಯೂಸರ್ಸ್ಗಳು ಹೊರಹೋದರು ಪ್ರೊಟೆಕ್ಷನ್ ಮತ್ತು ಪ್ರೈವಸಿ ಇಶ್ಯೂ ಮೇಲೆ ಅಂತ ಹೇಳಲಾಗ್ತಾ ಇತ್ತು. ಈ ಆರ್ಟಿಕಲ್ನಲ್ಲಿ ನಾವು ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಪ್ರೈವಸಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೋವಿಡ್-19 ಸಂದರ್ಭದ ನಂತರ ಬಂದಂತಹ ಪ್ಲಾಟ್ಫಾರ್ಮ್ಸ್ಗಳು ಮತ್ತು ಅವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ವು, ಅದರಿಂದ ಎಷ್ಟರ ಜನಕ್ಕೆ ಲಾಭ ಆಯಿತು ಮತ್ತು ಮುಂದೆ ಮಾಡಬೇಕಾದಂತಹ ಕ್ರಮಗಳು ಏನೇನು ಅಂತ ಹೇಳಿ. ಮುಖ್ಯವಾಗಿ ಕೋವಿಡ್-19 ಸಮಯದಲ್ಲಿ ಸರ್ಕಾರ ಬಹಳಷ್ಟು ಆ್ಯಪ್ಸ್ಗಳನ್ನು, ಅಂದರೆ ರಾಜ್ಯ ಸರ್ಕಾರಗಳು ಬಹಳಷ್ಟು ಸರ್ಕಾರಕ್ಕೆ ಸಂಬಂಧಿಸಿದಂತಹ ಸಂಸ್ಥೆಗಳು ಆ್ಯಪ್ಸ್ಗಳನ್ನು ತಂದು ಜನರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಸುಮಾರು 35 ಆ್ಯಪ್ಗಳು ಆಧಾರಿಗೆ ಸಂಬಂಧಿಸಿದಂತೆ ಅಥವಾ ಆಧಾರ್ ಲಿಂಕ್ ಮಾಡಿ ಮಾಡಬಹುದು, ಅಥವಾ ಸೇತು ಆ್ಯಪ್ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಟ್ರೇಸಿಂಗಿಗೋಸ್ಕರ ನೋವಲ್ ಕೊರೋನಾ ವೈರಸ್ ಪ್ಯಾಂಡಮಿಕ್ಕನ್ನು ಟ್ರೇಸ್ ಮಾಡೋದಕ್ಕೆ ತರಲಾಗಿತ್ತು. ಈ 2 ಆ್ಯಪ್ಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆದವು ಅನ್ನುವಂಥದ್ದನ್ನು ಸಹ ನಾವು ನೋಡಿದ್ವಿ. ಈ ಸಂದರ್ಭದಲ್ಲಿ ಪ್ಲ್ಯಾಟ್ಫಾರ್ಮ್ಸ್ಗಳು ಬಂದದಕ್ಕೆ ಎಷ್ಟೋ ಕೆಲಸಗಳು ಸುಗಮವಾದವು. ಬಹಳಷ್ಟು ಆ್ಯಪ್ಗಳು ಮನೆಗೆ ಸಾಮಾನುಗಳನ್ನು ತಲುಪಿಸುವ ಕೆಲಸವನ್ನೂ ಸಹ ಮಾಡಿದ್ದರು. ಆದರೆ ನಮ್ಮ ಭಾರತ ದೇಶದಲ್ಲಿ 2020 ಅಕ್ಟೋಬರ್ಗೆ ತಂದಂತಹ ಒಂದು ರಿಪೋರ್ಟನ್ನು ನೋಡಿದಾಗ ಸುಮಾರು 40% ಮೊಬೈಲ್ ಫೋನ್ ಸಬ್ಸ್ಕ್ರೈಬರ್ಸ್ ಹತ್ರ ಇಂಟರ್ನೆಟ್ ಆಕ್ಸೆಸ್ ಇಲ್ಲ. ಈ ಒಂದು 40% ಜನರು ಇಂಟರ್ನೆಟ್ ಆಕ್ಸೆಸ್ ಇಲ್ಲದೇ ಇರೋ ಕಾರಣಕ್ಕೆ ಒಂದಿಷ್ಟು ಪ್ರಾವಧಾನಗಳನ್ನು ಪಡೆಯಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಎರಡನೇ ಹಂತದಲ್ಲಿ ಪ್ರೈವಸಿ ಮತ್ತು ಕನ್ಸಿಸ್ಟೆನ್ಸಿಯ ಬಗ್ಗೆ ಮಾತಾಡಿದಾಗ ಎಲ್ಲ ಆ್ಯಪ್ಗಳು ಒಂದಿಷ್ಟು ಪ್ರೈವಸಿ ಪಾಲಿಸಿಗಳನ್ನು ಮೇಂಟೈನ್ ಮಾಡ್ತಾರೆ. ಏನದು 2 ಪ್ರಿನ್ಸಿಪಲ್ಸ್ಗಳನ್ನು ಪ್ರೈವಸಿಗೆ ಸಂಬಂಧಿಸಿದಂತೆ ಮಾತಾಡಬೇಕು ಅಂತಂದಾಗ ಮೊದಲನೇದಾಗಿ ಮಾತಾಡುವಂಥದ್ದು ನೆಸೆಸಿಟಿ, ಅಂದರೆ ಅವಶ್ಯಕತೆ ಇದೆಯಾ ತಗೊಳ್ತಾ ಇರುವಂತಹ ಆ ಡೇಟಾ ಆ ಅಪ್ಲಿಕೇಶನನ್ನು ಉಪಯೋಗಿಸೋದಕ್ಕೆ. ಎರಡನೇದು ಪ್ರೊಪೋರ್ಷನಾಲಿಟಿ ಅಂತಂದರೆ ಯಾವೆಲ್ಲ ಇಂಡಿವಿಜುವಲ್ ರೈಟ್ಸ್ಗಳು ಪ್ರೈವಸಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಇದಾವೋ ಅವುಗಳನ್ನು ಮೊಬೈಲ್ ಅಪ್ಲಿಕೇಶನ್ಗಳು ಪಾಲಿಸ್ತಾ ಇದ್ದಾವ ಅನ್ನುವಂಥದ್ದು 2. ಎಲ್ಲ ಮೊಬೈಲ್ ಅಪ್ಲಿಕೇಶನ್ಗಳು ಡೆವಲಪ್ ಆದ ನಂತರ ಯೂಸರ್ಸ್ ಹತ್ರ ಪರ್ಮಿಷನ್ ತಗೊಂಡು ಈ 2 ಪ್ರಿನ್ಸಿಪಲ್ಸ್ಗಳನ್ನು ಆಧರಿಸಿ ಡೇಟಾವನ್ನು ಕಲೆಕ್ಟ್ ಮಾಡ್ತವೆ. ಆದರೆ ಒಂದಿಷ್ಟು ಆ್ಯಪ್ಗಳು ಸರಿಯಾಗಿ ಡೇಟಾವನ್ನು ಲೀಕ್ ಮಾಡ್ತಾ ಇರುವಂತಹ ಸಂದರ್ಭಗಳನ್ನು ನಾವು ನೋಡಿದ್ವಿ. ಈಗ ಭಾರತದಲ್ಲಿ ಸುಮಾರು 40% ಜನಕ್ಕೆ ಇಂಟರ್ನೆಟ್ ಆಕ್ಸೆಸ್ಸೇ ಇಲ್ಲಪ್ಪ ಅಂತಂದರೆ ಸರ್ಕಾರ ಅಲ್ಲಿ ಫಂಕ್ಷನಲ್ ಹೆಲ್ಪ್ಲೈನ್ಗಳು, ಆಟೋ ಡೈಲರ್ಸ್ಗಳು, SMS ಟೆಕ್ಸ್ಟ್ ಮೆಸೇಜಸ್ಗಳು ಅಥವಾ ಬೇರೆ ಚಾನೆಲ್ಸ್ಗಳನ್ನು ಉಪಯೋಗಿಸಿ ಯಾರೆಲ್ಲ ಡಿಜಿಟಲಿ ಎಕ್ಸ್ಕ್ಲೂಡೆಡ್ ಇದ್ದಾರೋ ಅವರಿಗೂ ಸಹ ಡಿಜಿಟಲಿ ಇನ್ಕ್ಲೂಡೆಡ್ ಇರುವಂತಹವರಿಗೆ ಸಿಗ್ತಾ ಇರುವಂತಹ ಮಾಹಿತಿಯನ್ನು ಕೊಡುವ ಅವಶ್ಯಕತೆ ಇದೆ. ಆನ್ಲೈನಲ್ಲೂ ಸಹ ಡೇಟಾವನ್ನು ಮ್ಯಾನ್ಯುವಲ್ ಆಗಿ ಅಪ್ಲೋಡ್ ಮಾಡೋದ್ರಿಂದ ಅಪ್ಲಿಕೇಶನಲ್ಲಿ ಸಿಗುವಂತಹ ಡೇಟಾ ಮತ್ತು ರಿಯಲ್ ಟೈಮ್ ಡೇಟಾ 2 ಬೇರೆಯಾಗಿ ಬಹಳಷ್ಟು ಗೊಂದಲಗಳು ಮತ್ತು ಸುದ್ದಿಗಳು, ಊಹಾಪೋಹಗಳು ಹರಿದಾಡುವಂತಹ ಸನ್ನಿವೇಶಗಳನ್ನು ಸಹ ನಾವು ನೋಡಿದ್ವಿ. ಒಂದಿಷ್ಟು ಪ್ರಿನ್ಸಿಪಲ್ಸ್ ಪ್ರೈವಸಿಯ ಬಗ್ಗೆ ಮಾತಾಡಿದಾಗ ಡಿಸೈನ್ ಮಾಡಬೇಕಾದ್ರೆ ಅತಿ ಕಡಿಮೆ ಡೇಟಾವನ್ನು ತಗೋಬೇಕು, ಎಂಡ್ ಟು ಎಂಡ್ ಸೆಕ್ಯುರಿಟಿಯನ್ನು ಕೊಡಬೇಕು ಅನ್ನುವಂಥದ್ದು ಮುಖ್ಯವಾಗಿ ಪಾಲಿಸಬೇಕಾಗಿರುತ್ತದೆ. ಆದರೆ ಇವೆಲ್ಲ ಕಡೆಯಿಂದ ನೋಡಿದಾಗ ಎಲ್ಲೂ ಸಹ ಭಾರತದಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಟೆಕ್ನಾಲಜಿಯಲ್ಲಿ ಈ ಒಂದು ಪ್ರೈವಸಿಯ ಬಗ್ಗೆ ಒಂದಿಷ್ಟು ಇಂಪಾರ್ಟೆನ್ಸನ್ನು ನಾವು ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡಬಹುದು. ಹಾಗಾದರೆ ಏನಪ್ಪ ಸೊಲ್ಯೂಷನ್? API ಬೇಸ್ಡ್ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಮತ್ತು ಫೆಡರೇಟೆಡ್ ಡೇಟಾ ಬೇಸ್ ಸ್ಟ್ರಕ್ಚರನ್ನು ಉಪಯೋಗಿಸಿ ಸರ್ಕಾರ ಒಂದು ಫ್ರೇಮ್ವರ್ಕ್ ಮತ್ತು ಈ ಅಡ್ರೆಸ್ ಇಶ್ಯೂವನ್ನು ಸಾಲ್ವ್ ಮಾಡುವ ಅವಶ್ಯಕತೆ ಹಾಗೂ ಒಂದು ಪ್ರಾವಧಾನ ಇದೆ ಅನ್ನುವಂಥದ್ದು. ಸೆಂಟ್ರಲೈಸ್ಡ್ ಡೇಟಾಬೇಸನ್ನು ಮೇಂಟೈನ್ ಮಾಡಿದಾಗ ರಿಸ್ಕ್ ಲೀಕ್ ಆಗೋದು ಜಾಸ್ತಿ ಆಗುತ್ತದೆ. ಅದೇ ಡಿಸೆಂಟ್ರಲೈಸ್ಡ್ ಡೇಟಾಬೇಸ್ ಆದಾಗ ರಿಸ್ಕ್ ಕಡಿಮೆ ಆಗುತ್ತದೆ. ಸೊ ಡಿಸೆಂಟ್ರಲೈಸ್ಡ್ ಡೇಟಾಬೇಸ್ ಕಲೆಕ್ಷನ್ ಕಡೆಗೆ ಸರ್ಕಾರ ಆಲೋಚಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಇವತ್ತು ಇರುವಂತಹ ಆಡಿಟ್ ಸ್ಟ್ರಕ್ಚರ್ಗಳನ್ನು ನೋಡಿದಾಗಬಹುದು ಅಥವಾ ಸರ್ಕಾರ ತರ್ತಾ ಇರುವಂತಹ ಟೆಕ್ನಾಲಜೀಸ್ಗಳನ್ನು ಏನು ಸಪೋರ್ಟ್ ಮಾಡ್ತಿದೆ ಅವುಗಳನ್ನು ಸಹ ಸ್ಕ್ರೂಟಿನಿ ಮಾಡಿ ಯಾವೆಲ್ಲ ಪ್ಲಾಟ್ಫಾರ್ಮ್ಸ್ಗಳು ಡೆವಲಪ್ ಆಗ್ತಾ ಇದ್ದಾವೋ ಅವು ಸರಿಯಾದ ಪಬ್ಲಿಕ್ ಸರ್ವಿಸಸ್ಗಳನ್ನು ಎಲ್ಲರಿಗೂ ಸೇರಿಸೋ ಹಾಗೆ ಜನರಿಗೋಸ್ಕರ ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಬಿಲೇಟೆಡ್ ಬಟ್ ಬೋಲ್ಡ್. ಈ ಆರ್ಟಿಕಲ್ನಲ್ಲಿ ಭಾರತ ಸರ್ಕಾರ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ, ನ್ಯೂ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಿಗೆ ತಂದಿರುವಂಥದ್ದು. ಇಲ್ಲಿ ಗವರ್ಮೆಂಟ್ 2021-22ರಲ್ಲಿ ಮಾಡಬೇಕಾದಂತಹ ಖರ್ಚುಗಳನ್ನು ನೋಡಿದಾಗ ಅವು ಟ್ಯಾಕ್ಸ್ ಕಲೆಕ್ಷನ್ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ ಮೇಲೆ ಬಹಳ ನಿರ್ಭರರಾಗಿರುವಂಥವು. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆದಂತಹ ಮಾತಲ್ಲಿ ಬಜೆಟ್ನಲ್ಲಿ ಹೇಳ್ತಾ ಇರೋ ಹಾಗೆ ಹೆಚ್ಚಿನ ಹಣ ಸರ್ಕಾರ
ಲ್ಯಾಂಡ್ ಅಂದರೆ ಸರ್ಕಾರಿ ಜಮೀನನ್ನು ಮಾರೋದಾಗಿರಬಹುದು, ಬ್ಯಾಂಕಿಂಗ್ಸ್ಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ 1.75 ಲಕ್ಷ ಕೋಟಿ ಆಗಿರಬಹುದು, ಹಾಗೂ ಏರ್ ಇಂಡಿಯಾ ಮತ್ತು BPCL ಅನ್ನು ಮಾರೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ LIC ಅನ್ನು ಸಹ ಫೈನಾನ್ಸ್ ಬಿಲ್ನಲ್ಲಿ ಬದಲಾವಣೆಗಳನ್ನು ತಂದು ಸ್ಟಾಕ್ಸಲ್ಲಿ ಇಡಲಾಗುತ್ತದೆ, ಪಬ್ಲಿಕ್ ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್ಗೆ ಇಡಲಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈಗ ಸರ್ಕಾರ ಬಹಳಷ್ಟು ನಾನ್ ಸ್ಟ್ರಾಟಜಿಕ್ ಸೆಕ್ಟರ್ಸ್ಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ಗೆ ಮುಂದಾಗ್ತಾ ಇದೆ. ಕೆಲವು 4 ಸ್ಟ್ರಾಟಜಿಕ್ ಸೆಕ್ಟರ್ಸ್ಗಳನ್ನು ಮಾತ್ರ ಉಳಿಸ್ಕೊತಾ ಇರುವಂಥದ್ದು. ಮೊದಲನೇದು ಅಟಾಮಿಕ್ ಎನರ್ಜಿ, ಸ್ಪೇಸ್ ಆ್ಯಂಡ್ ಡಿಫೆನ್ಸ್, ಎರಡನೇದು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಮೂರನೇದು ಪವರ್, ಪೆಟ್ರೋಲಿಯಂ, ಕೋಲ್ ಆ್ಯಂಡ್ ಅದರ್ ಮಿನರಲ್ಸ್, ನಾಲ್ಕನೇದು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಈ 4 ಸ್ಟ್ರಾಟಜಿಕ್ ಸೆಕ್ಟರ್ಸ್ಗಳನ್ನು ಬಿಟ್ಟು ಬೇರೆ ಎಲ್ಲ ಸೆಕ್ಟರ್ಸ್ಗಳನ್ನು ಸರ್ಕಾರ ಡಿಸ್ಇನ್ವೆಸ್ಟ್ಮೆಂಟಿಗೆ ಮುಂದಾಗಿರುವಂಥದ್ದು. ಡಿಸ್ಇನ್ವೆಸ್ಟ್ಮೆಂಟ್ ಇತಿಹಾಸ ನೋಡಿದಾಗ 1990ರಲ್ಲಿ ಮೊದಲನೇ ಬಾರಿಗೆ PSUಸ್ಗಳನ್ನು ಸ್ಟಾಕ್ ಮಾರ್ಕೆಟಿಗೆ ಮೈನಾರಿಟಿ ಸ್ಟೇಕ್ ಸೇಲ್ಸ್ಗೆ ಇಡಲಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಸಮಯದಲ್ಲೂ ಒಂದಿಷ್ಟು PSUಗಳನ್ನು, ಹೋಟೆಲ್ಸ್ಗಳನ್ನು, ಇಲ್ಲಿ ಬಾಲ್ಕೋ, ಹಿಂದೂಸ್ತಾನ್ ಜಿಂಕ್ ಈ ರೀತಿಯ ಕಂಪನಿಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಲಾಗಿತ್ತು. ತದನಂತರ ಸರ್ಕಾರ ಈ ರೀತಿಯ ಯಾವೆಲ್ಲ ಬಿಸ್ನೆಸ್ ಕಂಪನಿಯಿಂದಾಗಿ ಸರ್ಕಾರಕ್ಕೆ ಲಾಭವಾಗ್ತಿಲ್ವೋ ಆ ಕಂಪನಿಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸಕ್ಸಸ್ ತೋರಿಸಲಿದೆ ಅನ್ನುವಂತಹದಕ್ಕೆ ಸರ್ಕಾರ ಮುಂದಾಗಿತ್ತು. ಈಗ ಸರ್ಕಾರ ನ್ಯೂ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನು ತಂದಿರುವಂತಹದ್ದು ಬಹಳ ಸ್ವಾಗತಾರ್ಹ. ಇದನ್ನು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿದೆ, ಎಕ್ಸಿಕ್ಯೂಟ್ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಕಟ್ಟಿಂಗ್ ಟ್ರಾನ್ಸ್ ಫ್ಯಾಟ್. ಈ ಆರ್ಟಿಕಲ್ನಲ್ಲಿ ಜನವರಿ 1, 2022 ನಂತರ ಭಾರತ ಕೆಲವು ರಾಷ್ಟ್ರಗಳ ಗ್ರೂಪಿಗೆ ಸೇರಲಿದೆ. ಏನದು ಕೆಲವು ರಾಷ್ಟ್ರಗಳ ಅಂದರೆ ಎಲ್ಲ ಇಂಡಸ್ಟ್ರಿಯಲ್ ಟ್ರಾನ್ಸ್ಫ್ಯಾಟ್ಸ್ಗಳು ಏನಿದ್ದಾವೆ ಅವುಗಳನ್ನು 2% ನಿಲ್ಲಿಸುವುದು ಅಥವಾ ಲಿಮಿಟ್ ಮಾಡುವಂಥದ್ದು. ಇದು WHO ಒಂದು ಟಾರ್ಗೆಟ್ ಆಗಿತ್ತು. ಅಂದರೆ ಭಾರತ ಎಲ್ಲ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ನೀವೇನಾದರೂ ಎಲ್ಲ ಪ್ರಾಡಕ್ಟ್ಗಳನ್ನು ತಗೊಂಡಾಗ ಹಿಂದ್ಗಡೆ ಇಂಗ್ರೀಡಿಯೆಂಟ್ಸಲ್ಲಿ ಟ್ರಾನ್ಸ್ಫ್ಯಾಟ್ ಎಷ್ಟು % ಇದೆ ಅನ್ನುವಂಥದ್ದು ಕೊಟ್ಟಿರ್ತಾರೆ. ಆ ಟ್ರಾನ್ಸ್ಫ್ಯಾಟ್ 2022 ಜನವರಿ 1 ನಂತರ 2% ದಾಟೋ ಹಾಗಿಲ್ಲ. ಟ್ರಾನ್ಸ್ಫ್ಯಾಟ್ ಮುಖ್ಯವಾಗಿ ಯಾವೆಲ್ಲ ಪ್ರಾಡಕ್ಟ್ಸ್ ಅಥವಾ ವಸ್ತುಗಳಿದಾವೋ ಅವುಗಳ ಶೆಲ್ಫ್ ಲೈಫನ್ನು ಹೆಚ್ಚಿಸೋದಕ್ಕೆ ಉಪಯೋಗಿಸ್ತಾರೆ. ಶೆಲ್ಫ್ ಲೈಫ್ ಹೆಚ್ಚಿಸೋದ್ರಿಂದ ಆ ವಸ್ತುಗಳ ಬೆಲೆಯಲ್ಲಿ ಕಡಿಮೆ ಅಥವಾ ಕಡಿತವನ್ನು ಕಾಣಲು ಸಾಧ್ಯವಾಗುತ್ತದೆ. ಐತಿಹಾಸಿಕವಾಗಿ ನೋಡಿದಾಗ 2016ರ ಮಧ್ಯದಲ್ಲಿ ಈ ಟ್ರಾನ್ಸ್ಫ್ಯಾಟ್ ಕಂಟೆಂಟನ್ನು 10%ದಿಂದ 5%ಕ್ಕೆ ಇಳಿಸಲಾಗಿತ್ತು. ಡಿಸೆಂಬರ್ 2020ರಂದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSAI ಏನು ಹೇಳ್ತೀವೋ ಇದು 3%ಕ್ಕೆ ಇಳಿಸಬೇಕು 2021ರವರೆಗೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಆದರೆ ಈಗ 2022 ಜನವರಿ 1 ನಂತರ ಟ್ರಾನ್ಸ್ಫ್ಯಾಟ್ ಕಂಟೆಂಟ್ನ 2%ಕ್ಕೆ ಇಳಿಸಬೇಕು ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು, ಮನುಷ್ಯನ ದೇಹದಲ್ಲಿ 2 ರೀತಿಯ ಕೊಲೆಸ್ಟ್ರಾಲ್ಗಳನ್ನು ನೋಡ್ತೀವಿ. ಒಂದು LDL ಅಂತ ಕರಿತೀವಿ, ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಅಂತ ಹೇಳಿ. ಇನ್ನೊಂದು HDL ಅಂತ ಕರಿತೀವಿ. ಈ HDL ಅನ್ನುವಂಥದ್ದು ಒಳ್ಳೆಯ ಕೊಲೆಸ್ಟ್ರಾಲ್, ಇದು ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. LDL ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲ್. ಈ ಟ್ರಾನ್ಸ್ಫ್ಯಾಟ್ ಕಂಟೆಂಟ್ನಿಂದಾಗಿ LDL ಹೆಚ್ಚಾಗುತ್ತದೆ, HDL ಕಡಿಮೆ ಆಗುತ್ತದೆ. ಈ ಕಾರಣದಿಂದಾಗಿ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ಗಳು ಹೆಚ್ಚಿಗೆ ಆಗೋದನ್ನು ನಾವು ನೋಡ್ತೀವಿ. ಈ ಟ್ರಾನ್ಸ್ಫ್ಯಾಟ್ ಕಂಟೆಂಟ್ ಕಡಿಮೆ ಆಗೋದ್ರಿಂದ ಅಥವಾ 2%ಕ್ಕೆ ನಿಲ್ಲಿಸೋದ್ರಿಂದ ಆದಂತಹ ಲಾಭಗಳಿಗೆ ಉದಾಹರಣೆ ತಗೊಂಡಾಗ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಡೆನ್ಮಾರ್ಕ್ 2004ರಲ್ಲಿ ಈ ಇಂಡಸ್ಟ್ರಿಯಲ್ ಟ್ರಾನ್ಸ್ಫ್ಯಾಟನ್ನು 2%ಕ್ಕೆ ನಿಲ್ಲಿಸಿತ್ತು. ಆಯಿಲ್ಸ್ ಮತ್ತು ಫ್ಯಾಟ್ಸ್ ಫುಡ್ಗಳು ಏನಿದಾವೋ ಅದರಿಂದಾಗಿ ಪ್ರತಿ ಲಕ್ಷಕ್ಕೆ 14 ಸಾವುಗಳು ಏನು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ಸಿಂದ ಆಗ್ತಿದ್ವೋ ಅವುಗಳು ಕಡಿಮೆ ಆಗೋದಕ್ಕೆ ಕಾರಣವಾಯಿತು. ಈ ಒಂದು ಡೆನ್ಮಾರ್ಕ್ 2004ರಲ್ಲಿ ಮಾಡಿದಾಗ ಯುರೋಪಿಯನ್ ಕಮಿಷನ್ ಅದಕ್ಕೆ ಅಥವಾ ಯುರೋಪಿಯನ್ ಯೂನಿಯನ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆದರೆ 2019ರ ನಂತರ ಎಲ್ಲ ರಾಷ್ಟ್ರಗಳು ಅದನ್ನು ಪಾಲಿಸ್ತಾ ಇರೋದ್ರಿಂದ ಆ ಒಂದು ನಿಬಂಧನೆಯನ್ನು ಎಲ್ಲರೂ ಒಪ್ಕೊಂಡ್ರು. ಇವತ್ತು 2020ರ ರಿಪೋರ್ಟನ್ನು ನೋಡಿದಾಗ ಪ್ರಪಂಚದಲ್ಲಿ ಒಟ್ಟು 32 ರಾಷ್ಟ್ರಗಳು ಈ ಒಂದು ಮ್ಯಾಂಡೇಟರಿ ಲಿಮಿಟನ್ನು ಪಾಲಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಹಂತದಲ್ಲಿ ಭಾರತದಲ್ಲೂ ಸಹ ಫ್ಯಾಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕ್ರಮ ತುಂಬ ಒಳ್ಳೆಯದು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಡ್ಯಾಮ್ಸ್ ಆ್ಯಂಡ್ ಡ್ಯಾಮೇಜಸ್.
ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಫೆಬ್ರವರಿ 7ನೇ ತಾರೀಕು ಆದಂತಹ ಉತ್ತರಾಖಂಡ್ನ ಪ್ರವಾಹದಲ್ಲಿ 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳು ನಾಶವಾಗಿದ್ವು. ಅದರಲ್ಲಿ ಮೊದಲನೇದು ರಿಷಿಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಮತ್ತು ಎರಡನೇದು ತಪೋವನ್ ವಿಷ್ಣುಗಢ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಈ ತಪೋವನ್ ವಿಷ್ಣುಗಢ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ದೌಲಿಗಂಗಾ ನದಿಯ ಮೇಲೆ ಇರುವಂಥದ್ದು. ಹೀಗೆ ಈ 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳ ನಾಶದಿಂದ ಆದಂತಹ ಹಾನಿ ಮತ್ತು ಹೇಗೆ ಈ ಸಮಯದಲ್ಲಿ ಉತ್ತರಾಖಂಡ್ನಲ್ಲಿ ಆಗ್ತಾ ಇರುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳ ಬೆಳವಣಿಗೆಯಿಂದಾಗಿ ಡ್ಯಾಮೇಜಸ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನೋಡಲಿದ್ದೇವೆ. ಈ ಆರ್ಟಿಕಲ್ಲು ಸಹ ನಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಅತಿ ಮುಖ್ಯವಾಗಿರುವಂಥದ್ದು, ನ್ಯಾಚುರಲ್ ಡಿಸಾಸ್ಟರ್ಸ್ಗಳ ಅಡಿಯಲ್ಲಿ ನೋಡಬಹುದು. ಫೆಬ್ರವರಿ 7ನೇ ತಾರೀಕು ಆದಂತಹ ಸನ್ನಿವೇಶದಲ್ಲಿ ಇಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದನ್ನು ನ್ಯಾಚುರಲ್ ಡಿಸಾಸ್ಟರ್ ಅಂತ ಕರಿಬಹುದಾ ಇಲ್ಲವಾ ಅಂತ ಹೇಳಿ. ಮುಖ್ಯವಾಗಿ ಫೆಬ್ರವರಿ 7ನೇ ತಾರೀಕು ಆದಂತಹ ಪ್ರವಾಹ ಇನ್ನು ಇನ್ವೆಸ್ಟಿಗೇಷನಲ್ಲಿ ಇರೋದ್ರಿಂದ ಜೂನ್ 26, 2019ರಂದು ಉತ್ತರಾಖಂಡ್ ಹೈಕೋರ್ಟ್ ರಿಷಿಕೇಶ್ನಲ್ಲಿ ಅಥವಾ ರಿಷಿಗಂಗಾ ಸೈಟ್ನಲ್ಲಿ ಉಪಯೋಗಿಸ್ತಾ ಇರುವಂತಹ ಸ್ಫೋಟಕ ವಸ್ತುಗಳ ಎಕ್ಸ್ಪ್ಲೋಸಿವ್ಸ್ಗಳ ಬಗ್ಗೆ ಪ್ರಶ್ನೆಯನ್ನು ಎತ್ತಿತ್ತು. ಆವಾಗ ಈ ಸ್ಫೋಟಕಗಳು ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಉಪಯೋಗಿಸ್ತಿದ್ದಾರೆ ಅಂತ ಹೇಳಿ ಇಲ್ಲಿಗಲ್ ಮೈನಿಂಗಿಗೆ ಬಿಡುವು ಮಾಡಿಕೊಡಲಾಗಿತ್ತು ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಹಾಗೆ ಉತ್ತರಾಖಂಡ್ನ ಈ ರಿಷಿಗಂಗಾ ವ್ಯಾಲಿಯಲ್ಲಿ ರೋಡ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ಗೋಸ್ಕರ ಎಕ್ಸ್ಪ್ಲೋಸಿವ್ ಸ್ಫೋಟಕ ವಸ್ತುಗಳನ್ನು ಉಪಯೋಗಿಸ್ತಾ ಇರೋದ್ರಿಂದ ಅಲ್ಲಿನ ಹಿಮಾಲಯನ್ ರೀಜನ್ನಲ್ಲಿ ಆಗ್ತಾ ಇರುವಂತಹ ಫ್ಲಡ್ಸಿಗೆ ಕಾರಣವಾಗ್ತಾ ಇದ್ದಾವೆ ಅನ್ನುವಂಥದ್ದು ಮೊದಲನೇದು. ಎರಡನೇದು ಡಿಫಾರೆಸ್ಟ್ರೇಷನ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಮರಗಿಡಗಳನ್ನು ಕಡಿದು ಹಾಕುತ್ತಾರೆ. ಕಂಪನ್ಸೇಟರಿ ಆಗಿ ಬೇರೆ ಕಡೆ ಮರಗಳನ್ನು ಹಾಕುವ ಒಂದು ಪ್ರಾವಧಾನವನ್ನು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಮಾಡಿದೆ. ಆದರೆ ಅದರ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ 2014ರಲ್ಲಿ ರಚನೆ ಆದಂತಹ ಒಂದು ಚೋಪ್ರಾ ಕಮಿಟಿ ರಿಪೋರ್ಟ್ನ ಬಗ್ಗೆ ಮಾತಾಡಲಾಗ್ತಿದೆ. ತಮಗೆಲ್ಲ ನೆನಪಿದ್ರೆ ಅಕ್ಟೋಬರ್ 2013ರಲ್ಲಿ ಉತ್ತರಾಖಂಡ್ನಲ್ಲಿ ದೊಡ್ಡ ಪ್ರವಾಹವನ್ನೇ ನೋಡಲಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 4,000 ಜನ ಕೇದಾರ್ನಾಥ್ ವ್ಯಾಲಿಯಲ್ಲಿ ಸಾವನ್ನಪ್ಪಿದ್ದರು. ತದನಂತರ ಸುಪ್ರೀಂ ಕೋರ್ಟ್ ರವಿ ಚೋಪ್ರಾ ಅವರ ಚೇರ್ಮನ್ಶಿಪ್ನಲ್ಲಿ ಈ ಚೋಪ್ರಾ ಕಮಿಟಿಯನ್ನು 2014ರಲ್ಲಿ ರಚನೆ ಮಾಡಲಾಗಿತ್ತು. ಈ ಒಂದು ಕಮಿಟಿ ಆ ಒಂದು ಸ್ಥಳದಲ್ಲಿ ಆದಂತಹ ಫ್ಲಡ್ಸ್ನ ಸ್ಟಡಿ ಮಾಡಿ ಹೇಳಿರುವಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಡ್ಯಾಮ್ ಕನ್ಸ್ಟ್ರಕ್ಷನ್ನಿಂದಾಗಿ ರಿವರ್ ಬೆಡ್ನ ಏನು ಲೆವೆಲ್ ಇರುತ್ತದೆ ಅದರಲ್ಲಿ ಆಗ್ತಾ ಇರುವಂತಹ ಹೆಚ್ಚಳಿಕೆ ಮೊದಲನೇ ಕಾರಣ ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಈ ರೀತಿಯ ಹೆಚ್ಚಳದಿಂದ ಫ್ಲಡ್ಸ್ಗಳು ಹೆಚ್ಚಿನ ಡೌನ್ ಸ್ಟ್ರೀಮಲ್ಲಿ ಫ್ಲೋ ಆಗೋದ್ರಿಂದ ಡ್ಯಾಮ್ಗೆ ಡ್ಯಾಮೇಜು ಸಹ ಹೆಚ್ಚಿಗೆ ಆಗುತ್ತದೆ ಅನ್ನುವಂಥದ್ದು. ಹಾಗೆ ಈ ಕಮಿಟಿ ಸುಮಾರು 23 ಡ್ಯಾಮ್ ಪ್ರಾಜೆಕ್ಟ್ಸ್ಗಳನ್ನು ಏನು ಪ್ರಪೋಸ್ ಮಾಡಲಾಗಿತ್ತು ಅವುಗಳನ್ನು ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಇವುಗಳಿಂದ ಆಗುವಂತಹ ಮುಂದಿನ ನಾಶ ತುಂಬ ದೊಡ್ಡ ಮಟ್ಟದಲ್ಲಿ ಆಗಲಿದೆ ಅನ್ನುವಂಥದ್ದು. ಈ ಒಂದು ರಿಪೋರ್ಟನ್ನು ಬಹಳ ವರ್ಷಗಳಲ್ಲಿ ಕೊಟ್ಟರೂ ಸಹ ಈಗಲೂ ಇದು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇರುವಂತಹ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇದೇ ಸಂದರ್ಭದಲ್ಲಿ ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇರುವಂತಹ ಒಂದು ವಿಷಯವನ್ನು ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಮೊನ್ನೆ ಆದಂತಹ ಫೆಬ್ರವರಿ 7ನೇ ತಾರೀಕಿನ ಪ್ರವಾಹ ಹಿಮಾಲಯನ್ ಗ್ಲೇಷಿಯರ್ಸ್ನಲ್ಲಿ ಆದಂತಹ ಬದಲಾವಣೆಯಿಂದ ಆ ಗ್ಲೇಷಿಯರ್ಸ್ಗಳ ಬದಲಾವಣೆ ಹೆಚ್ಚಿಗೆ ಕಡಿಮೆ ಆಗ್ತಾ ಇರೋದು ಕ್ಲೈಮೇಟ್ ಚೇಂಜ್ ಮುಖ್ಯ ಕಾರಣ ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಈ ಹಿಮಾಲಯಸ್ನಲ್ಲಿ ಇರುವಂತಹ ಮಂಜಿನ ಏನು ಡೆಪ್ತ್ ಇರುತ್ತದೆಯೋ ಅಥವಾ ಥಿಕ್ನೆಸ್ ಇರುತ್ತದೆಯೋ ಅದು ಕಡಿಮೆ ಆಗ್ತಾ ಇದೆ. ಗ್ಲೇಷಿಯಲ್ ಲೇಕ್ಸ್ಗಳು ಕಡಿಮೆ ಆಗ್ತಾ ಇರುವಂಥದ್ದು ಇದಕ್ಕೆ ಇನ್ಕ್ರೀಸ್ಡ್ ಟೆಂಪ್ರೇಚರ್ ಅಥವಾ ಉಷ್ಣತೆ ಜಾಸ್ತಿ ಆಗುವಂತಹ ಕಾರಣಗಳು ಅಂತಲೂ ಹೇಳಲಾಗ್ತಾ ಇದೆ. ಹಾಗೆ ಉತ್ತರಾಖಂಡ್ ಸೆಸ್ಮಿಕ್ ಝೋನ್ 4 ಬೀಳ್ಕೊಳ್ತದೆ ಹಾಗೂ 5 ಇರುವಂತಹ ಜಾಗ. ಸೆಸ್ಮಿಕ್ ಝೋನ್ 4 ಅಂತಂದರೆ ಇದು ಸಿವಿಯರ್ ಇಂಟೆನ್ಸಿಟಿ ಅರ್ಥಕ್ವೇಕ್ ಸಿವಿಯರ್ ಇಂಟೆನ್ಸಿಟಿ. ಸೆಸ್ಮಿಕ್ ಝೋನ್ 5 ಬೀಳುವಂತಹಕ್ಕೆ ವೆರಿ ಸಿವಿಯರ್ ಇಂಟೆನ್ಸಿಟಿ ಝೋನ್ಸ್ ಅಂತಲೇ ಕರೀತಾರೆ. ಇವೆರಡು ಅರ್ಥಕ್ವೇಕಿಗೆ ಇಷ್ಟು ಇಂಟೆನ್ಸಿವ್ ಆಗಿರುವಂತಹ ಝೋನ್ಸ್ಗಳಾಗಿದ್ದರೂ ಈ ಜಾಗಗಳಲ್ಲಿ ಮಾಡ್ತಾ ಇರುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ಗಳ ಬೆಳವಣಿಗೆ ತುಂಬ ಡೇಂಜರ್ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಡ್ಯಾಮ್ಸ್ಗಳು ಡಿಸಾಸ್ಟರ್ಗಳನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾವೆ, ಆದರೆ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ಗಮನ ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಬಯಸ್ತಾ ಇರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಒಂದು ಹಳ್ಳಿಯ ಬಗ್ಗೆನೂ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ ಹಳ್ಳಿಯ ಹೆಸರು ರೇನಿ ಅಂತ ಹೇಳಿ. ಏನಿದು ರೇನಿ? ಐತಿಹಾಸಿಕವಾಗಿ ಇದು ಚಿಪ್ಕೋ ಮೂಮೆಂಟ್ ಶುರು ಆದಂತಹ ಜಾಗ. ಇದನ್ನು ತಾವು ನೆನ್ಪಿಟ್ಕೋಬೇಕು. ಉತ್ತರಾಖಂಡ್ನಲ್ಲಿ ಇರುವಂತಹ ರೇನಿ ಅನ್ನುವಂತಹ ಹಳ್ಳಿಯಲ್ಲಿ ಚಿಪ್ಕೋ ಮೂಮೆಂಟ್ ಶುರು ಆದಂತಹ ಜಾಗ ಇದು ಅನ್ನುವಂಥದ್ದನ್ನು. ಹಾಗೆ ಈ ಪ್ರವಾಹದಲ್ಲಿ ಆದಂತಹ ರಿಷಿಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮತ್ತು
ತಪೋವನ್ ವಿಷ್ಣುಗಢ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಇವೆರಡು ರೇಣಿ ವಿಲೇಜಿಗೆ ಅಥವಾ ರೇಣಿ ಹಳ್ಳಿಗೆ ಹತ್ತಿರ ಇರುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಪಾಕ್ಸೋ ಡಸ್ ನಾಟ್ ಬ್ರೂಕ್ ಡೈಲ್ಯೂಷನ್. ಈ ಆರ್ಟಿಕಲ್ನಲ್ಲಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಅಂದರೆ ಪಾಕ್ಸೋ ಆ್ಯಕ್ಟನ್ನು ಡೆಫಿನೇಷನ್ ಅದು. ಸೊ ಈ ಒಂದು ಆ್ಯಕ್ಟನ್ನು 2018ರಲ್ಲಿ 18 ವಯಸ್ಸಿನ ಕೆಳಗೆ ಇರುವಂತಹ ಮಕ್ಕಳ ಮೇಲೆ ಆಗುವಂತಹ ಸೆಕ್ಷುವಲ್ ಅಸಾಲ್ಟನ್ನು ತಡೆಯೋದಕ್ಕೆ ಅಥವಾ ಆ ಒಂದು ಸೆಕ್ಷುವಲ್ ಅಸಾಲ್ಟ್ಗಳ ವಿರುದ್ಧ ಒಂದು ಕಠಿಣವಾದ ಕ್ರಮವನ್ನು ತಗೊಳ್ಳೋದಕ್ಕೋಸ್ಕರ ಈ ಒಂದು ಪಾಕ್ಸೋ ಆ್ಯಕ್ಟನ್ನು ಜಾರಿಗೆ ತರಲಾಗಿತ್ತು. ಆ ಸಂದರ್ಭದಲ್ಲಿ ಹೇಳಿದಂತಹ ಮುಖ್ಯ ಉದ್ದೇಶ ಸೆಕ್ಷುವಲ್ ಅಫೆನ್ಸಸ್ ಏನು ಮಕ್ಕಳ ವಿರುದ್ಧ ಆಗ್ತಾ ಇದ್ದಾವೋ ಅವುಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅಥವಾ ಅವುಗಳ ವಿರುದ್ಧವಾಗಿ ಒಂದು ಸ್ಪಷ್ಟವಾದ ಕಾನೂನಿನ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಈ ಪಾಕ್ಸೋ ಆ್ಯಕ್ಟನ್ನು 2012ರಲ್ಲಿ ಜಾರಿಗೆ ತರಲಾಗಿತ್ತು. ಹಾಗೆ ಪಾಕ್ಸೋ ಆ್ಯಕ್ಟ್ ಭಾರತದಲ್ಲಿ ತರಲು ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚಿಲ್ಡ್ರನ್ ಹೇಳ್ತಾ ಇರೋ ಹಾಗೆ ಈ ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚಿಲ್ಡ್ರನ್ ಮಾಡಿದಂತಹ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಮತ್ತು ಸೆಕ್ಷುವಲ್ ಅಬ್ಯೂಸ್ಗೆ ವಿರುದ್ಧವಾದ ಒಂದು ಹೀನಿಯಸ್ ಕ್ರೈಮ್ಸಿಗೆ 1992ರಲ್ಲಿ ಇದಕ್ಕೆ ಭಾರತ ಸೈನನ್ನು ಮಾಡಿತ್ತು, ಅಂದರೆ ರ್ಯಾಟಿಫೈ ಮಾಡಿತ್ತು ಅಂತ ಹೇಳ್ತೀವಿ. ಆ ಒಂದು ಕನ್ವೆನ್ಷನ್ನ ಅಡಿಯಲ್ಲಿ ಇರುವಂತಹ ಪ್ರಾವಧಾನಗಳನ್ನು ಆಧರಿಸಿ ಪಾಕ್ಸೋ ಆ್ಯಕ್ಟನ್ನು ಜಾರಿಗೆ ತರಲಾಗಿತ್ತು. ಹಾಗಾದರೆ ಈ ಪಾಕ್ಸೋ ಆ್ಯಕ್ಟ್ನ ಬಗ್ಗೆ ಇವತ್ತು ಯಾಕಪ್ಪ ಮಾತಾಡ್ತಾ ಇದ್ದೀವಿ? ಬಾಂಬೆ ಹೈಕೋರ್ಟ್ನಲ್ಲಿ ಆದಂತಹ ಸತೀಶ್ ರಗಡೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್ನಲ್ಲಿ ಪಾಕ್ಸೋ ಆ್ಯಕ್ಟ್ ಒಂದಿಷ್ಟು ಕ್ರಿಟಿಸಿಸಮಿಗೆ ಒಳಗಾಗಿದೆ. ಆ ಒಂದು ಕೇಸ್ನಲ್ಲಿ ಸ್ಕಿನ್ ಟು ಸ್ಕಿನ್ ಅಂದರೆ ಎರಡು ವ್ಯಕ್ತಿಗಳ ನಡುವೆ ಯಾವುದೇ ಸಂಬಂಧ ಅಥವಾ ಸ್ಪರ್ಶ ಇಲ್ಲದೆ ಇರೋ ಕಾರಣಕ್ಕೆ ಅವರನ್ನು ಆ ಕೇಸನ್ನು ವಜಾ ಮಾಡಿದ ಕಾರಣವನ್ನು ಕೊಟ್ಟಿರುವಂತಹದ್ದು ಸರಿ ಅಲ್ಲ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈಗ ಈ ಆರ್ಟಿಕಲ್ನಲ್ಲಿ ಪಾಕ್ಸೋ ಮತ್ತು IPC ಸೆಕ್ಷನ್ 2 ಬಗ್ಗೆ ಸೆಕ್ಷುವಲ್ ಅಸಾಲ್ಟನ್ನು ಬಗ್ಗೆ ಏನು ಹೇಳುತ್ತದೆ ಅನ್ನುವಂಥದ್ದನ್ನು ನೋಡೋಣ. ಪಾಕ್ಸೋ ಆ್ಯಕ್ಟ್ ಸೆಕ್ಷನ್ 7 ಪ್ರಕಾರ ಸೆಕ್ಷುವಲ್ ಇಂಟೆಂಟಿಂದ ಯಾರದಾದ್ರೂ ಮಕ್ಕಳ ಎದೆ ಮುಟ್ಟಿದ್ದಲ್ಲಿ ಅದನ್ನು ಸೆಕ್ಷುವಲ್ ಅಸಾಲ್ಟ್ ಅಂತ ಪರಿಗಣಿಸಲಾಗುತ್ತದೆ ಅಂತ ಹೇಳಿ ಸೆಕ್ಷನ್ 7 ಹೇಳ್ತದೆ. ಹಾಗೆ ಸೆಕ್ಷನ್ 354 IPC ಸೆಕ್ಷನ್ ಇದು. ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಮಿನಿಮಮ್ ಸೆಕ್ಷುವಲ್ ಅಸಾಲ್ಟಿಗೆ 1 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಡಲಾಗಿದೆ. ಹಾಗೆ ಸೆಕ್ಷನ್ 7 ನಂತರ ಸೆಕ್ಷನ್ 8 ನೋಡಿದರೆ ಮಿನಿಮಮ್ ಸೆಕ್ಷುವಲ್ ಅಸಾಲ್ಟಿಗೆ ಕೊಟ್ಟಿರುವಂಥದ್ದು 3 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ಕೊಡಲಾಗಿದೆ. ಹಾಗಾದರೆ ಈ ಆರ್ಟಿಕಲ್ನಲ್ಲಿ ಸೆಕ್ಷುವಲ್ ಅಸಾಲ್ಟಿಗೆ ಸಂಬಂಧಿಸಿದಂತೆ IPC ಮತ್ತು ಪಾಕ್ಸೋ ಅಲ್ಲಿ ಇರುವಂತಹ 2 ಮುಖ್ಯವಾದ ವ್ಯತ್ಯಾಸಗಳನ್ನು ಅರ್ಥೈಸಿಕೊಳ್ಳಬೇಕು. ಮೊದಲನೇದು ಡೆಫಿನೇಷನ್. ಅಸಾಲ್ಟ್ ಅಥವಾ ಕ್ರಿಮಿನಲ್ ಫೋರ್ಸ್ ಹೆಣ್ಣು ಮಕ್ಕಳ ಮೇಲೆ ಅವರ ಮಾಡಸ್ಟಿಯನ್ನು ಹಾಳು ಮಾಡೋದಕ್ಕೋಸ್ಕರ ಮಾಡಿದ್ದಲ್ಲಿ IPC ಹೇಳ್ತಾ ಇರುವಂಥದ್ದು ತುಂಬ ಜನರಲ್ ಆಗಿದೆ, ಅಂದರೆ ಯಾವುದೇ ಸ್ಪೆಸಿಫಿಕನ್ನು ಕೊಡೋದಿಲ್ಲ ಆ ಒಂದು IPC ಸೆಕ್ಷನ್. ಆದರೆ ಪಾಕ್ಸೋ ಅಲ್ಲಿ ಯಾವುದನ್ನು ಸೆಕ್ಷುವಲ್ ಅಸಾಲ್ಟ್ ಯಾವುದನ್ನು ಮಾಡೆಸ್ಟಿ ಅನ್ನುವಂಥದ್ದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಅನ್ನುವಂಥದ್ದು ಮೊದಲನೇ ವ್ಯತ್ಯಾಸ. ಎರಡನೇ ವ್ಯತ್ಯಾಸ ನೋಡಿದರೆ IPC ಕೊಡುವಂತಹ ಪನಿಷ್ಮೆಂಟ್ ಏನಿದೆ ಅದು ಯಾವುದೇ ವಯಸ್ಸನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ. ಆದರೆ ಪಾಕ್ಸೋ ಅಡಿಯಲ್ಲಿ 18ರಿಂದ ಕೆಳಗೆ ಇರುವಂತಹ ಮಕ್ಕಳ ಮೇಲೆ ಆಗುವಂತಹ ಸೆಕ್ಷುವಲ್ ಅಫೆನ್ಸಸ್ಗಳ ಬಗ್ಗೆ ಮಾತ್ರ ಮಾತಾಡುತ್ತದೆ. ಈ 2 ಮುಖ್ಯ ವ್ಯತ್ಯಾಸಗಳನ್ನು ತಾವು ನೆನ್ಪಿಟ್ಕೋಬೇಕು. ಇದೇ ಸಂದರ್ಭದಲ್ಲಿ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1997ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಹೆಣ್ಣು ಮಕ್ಕಳ ಮಾಡೆಸ್ಟಿ ಬಗ್ಗೆ ಇರುವಂತಹ ಕೇಸಸ್ಗಳನ್ನು ಯಾವುದೇ ಕಾರಣಕ್ಕೂ ಕ್ಯಾಶುವಲ್ ಆಗಿ ತಗೊಳ್ಳೋ ಹಾಗಿಲ್ಲ ಅನ್ನುವಂಥದ್ದು. ಹಾಗೂ ಪಪ್ಪು ವರ್ಸಸ್ ಸ್ಟೇಟ್ ಆಫ್ ಛತ್ತೀಸ್ಗಢ 2015ರ ಹೈಕೋರ್ಟ್ ಛತ್ತೀಸ್ಗಢ ಹೈಕೋರ್ಟ್ ಕೊಟ್ಟಂತಹ ಒಂದು ತೀರ್ಪಿನ ಅಡಿಯಲ್ಲಿ ಸೆಕ್ಷನ್ 354 ಬಗ್ಗೆ ಮತ್ತೆ ಮಾತಾಡಲಾಗಿತ್ತು. ಸೆಕ್ಷನ್ 354 ಅದರ ಅಡಿಯಲ್ಲಿ ಸೆಕ್ಷುವಲ್ ಅಸಾಲ್ಟಿಗೆ 1 ವರ್ಷಗಳ ಕಾಲ ಜೈಲು ಕಾರಾಗೃಹ ಶಿಕ್ಷೆ ಇದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹಾಗೆ ಇಲ್ಲಿ ಹೇಳ್ತಾ ಇರೋ ಹಾಗೆ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ 2003 UK ಅಲ್ಲಿ ತಂದಂತಹ ಒಂದು ಮಸೂದೆ ಅಡಿಯಲ್ಲಿ ಯಾವುದೇ ರೀತಿಯ ವಸ್ತು ಅಥವಾ ಯಾವುದೇ ರೀತಿಯ ಕ್ರಮ ಸೆಕ್ಷುವಲ್ ಅಸಾಲ್ಟಿಗೆ ಕಾರಣವಾಗಿದ್ದಲ್ಲಿ ಅವರನ್ನು ಈ ಮಸೂದೆ ಕೆಳಗಡೆ ಪರಿಗಣನೆಗೆ ತಗೊಳ್ಳಲಾಗುತ್ತದೆ ಅನ್ನುವಂಥದ್ದು. ಬಾಂಬೆ ಹೈಕೋರ್ಟ್ ಇವತ್ತು 2 ವ್ಯಕ್ತಿಗಳ ನಡುವೆ ಅಥವಾ ಇಬ್ಬರ ನಡುವೆ ಸ್ಪರ್ಶ ಇಲ್ಲದೆ ಇರೋ ಕಾರಣಕ್ಕೆ ಆ ಒಂದು ಕೇಸನ್ನು ವಜಾ ಮಾಡಿರುವಂಥದ್ದು ಸರಿಯಲ್ಲ. ಪಾಕ್ಸೋ ಆ್ಯಕ್ಟನ್ನು UK ಅಲ್ಲಿ ತಂದಂತಹ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ 2003ರ ಅಡಿಯಲ್ಲಿ ಕೊಟ್ಟಂತಹ ಪ್ರಾವಧಾನಗಳನ್ನು ಪರಿಗಣಿಸಿ ಮಕ್ಕಳಿಗೆ ಮೇಲೆ ಆಗ್ತಾ ಇರುವಂತಹ ಸೆಕ್ಷುವಲ್ ಅಫೆನ್ಸಸ್ಗಳನ್ನು ತಡೆಯುವ ಅವಶ್ಯಕತೆ ಇದೆ ಅನ್ನುವಂತಹ
ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.